ಚಿಂಗ್ಯು ಇದು ನನ್ನ ಹಸ್ಬೆಂಡಿದು ರೆಸಿಪಿ. ಅವ್ರು ಹೇಳಿಕೊಟ್ಟದ್ದು ಮೊನ್ನೆ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲ ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಬೆಳಗಿದ ಕೆಲಸ ಎಲ್ಲ ಆಗಿ ಬಜಾವು 2 ಕಟ್ಟ ತಂದು ಮತ್ತು ತಿಂಡಿ ಎಲ್ಲ ಮಾಡಿ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು. ಇನ್ನು ಅವರನ್ನೊಂದು ಹೊರಗೆ ಕರ್ಕೊಂಡು ಹೋಗಬೇಕು. ನನ್ನದು ಇಷ್ಟೇ ಕೆಲಸ ಆಗೋಷ್ಟರಲ್ಲಿ ಅಪ್ಪ ತೋಟಕ್ಕೆ ಹೋಗಿ ಸ್ಪ್ರಿಂಕ್ಲರೆಲ್ಲ ಹಾಕಿ ಪಂಪ್ ಸ್ಟಾರ್ಟ್ ಮಾಡಿ ಬಂದರು. ಇನ್ನು ದೇವರಿಗೆಲ್ಲ ಹೂ ಇಟ್ಟು ತಿಂಡಿ ತಿಂದ ಆದಮೇಲೆ ದನಗಳನ್ನು ಕರ್ಕೊಂಡು ಹೋಗೋದು. ಅವರಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು. ನಿನ್ನೆ ನಾನು ಕರ್ಕೊಂಡು ಹೋಗಿದ್ದೆಲ್ಲ ಅಲ್ಲೇ ಕರ್ಕೊಂಡು ಹೋಗೋದು. ಹಾಗೆ ಚಿಂಕಿ 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 ಈ ಗಿಡದಲ್ಲಿ ನಾನೇಲಿ ಕೈ ನೋಡಿದೆ, ಅದು ಡುಮ್ಮು ಡುಮ್ಮು ಉಂಟು ಮಾರೆ. ಕೊಳ್ಳಿ ಎಷ್ಟು ದೊಡ್ಡ ಉಂಟಿದು ಕಾಯಿ. ಇದೊಂದು ಹೂ ಆಯಿತಾ, ಎಲ್ಲ ಕಡೆ ಇದೇ ಬೀಳ್ತಾ ಇರ್ತದೆ. ನಮ್ಮ ಕಾಡು ರಸ್ತೆಯಲ್ಲಿ ಎಲ್ಲ ಕಡೆ ಸಹ ಈಗ ಇದರದ್ದು ಹೂವಿದು ಸೀಸನ್ ನೋಡಿ ಅಂತೆ. ಎಲ್ಲ ಕಡೆ ಬೀಳ್ತಾ ಇರ್ತದೆ. ರಾತ್ರಿ ರಾತ್ರಿ ಬೀಳೋದು ಇಂಥ ಹೂ, ಒಂಥರ ಪರಿಮಳ ಹೂ ಮಾತ್ರ ಇದು. ದನಗಳನ್ನು ಬಿಟ್ಟು ಬಂದ ಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು, ಬಟ್ಟೆ ವಾಶಿದ್ದು ಅದೆಲ್ಲ ಮುಗಿಸಿ ಈಗ ತೋಟಕ್ಕೆ ಬಂದೆ. ನಾನು ಸ್ವಲ್ಪ ಹಾಳೆ ಕಟ್ ಮಾಡಿ ಕೊಂಡು ಹೋಗುವ ಅಂತ. ಹಾಳೆ ಕಟ್ ಮಾಡಲಿಲ್ಲ ಅಂತ ಹೇಳಿದರೆ ಅಲ್ಲಲ್ಲಿ ಪೆಂಡಿಂಗ್ ಬಾಕಿ ಆಗ್ತದೆ. ಮತ್ತು ಅದನ್ನು ಕೊಚ್ಚಿ ಕೊಚ್ಚಿ ಈಗ ಅದರ ಅಡಿಕೆ ಗಿಡದ ಬುಡಕ್ಕೆ ಇಡ್ಲಿಕ್ಕೆ ಹೇಳಿದಾರಪ್ಪ. ಇಲ್ಲ ಅಂತ ಹೇಳಿದರೆ ದಾರಿಯಲ್ಲೆಲ್ಲ ಸೋಗೆ ಕಾಲಿಗೆ ಸಿಗ್ತಾ ಇರ್ತದೆ. ಮತ್ತು ತೋಟ ನೀಟಾಗಬೇಕಂದ್ರೆ ಅದು ಮಾಡ್ತಾ ಇರಬೇಕಾಗ್ತದೆ. ಇಲ್ಲಾಂದರೆ ರಾಶಿ ಆದರೆ ಇನ್ನೂ ಕಷ್ಟ ಆಗ್ತದೆ. ಅದಕ್ಕೆ ಈಗ ನಿನ್ನೆ ತೋಟ ಕಡ್ದಕ್ಕಿಂತ ಈಚೆ ತೋಟಕ್ಕೆ ಬಂದೆ. ಒಂದೊಂದು ಚೂರು 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 ಮಾಡ್ಕೊಂಡು ಹೋಗೋದು, ಎಲ್ಲ ಒಂದು ದಿವಸ ಆಗೋದಿಲ್ಲ. ಅದಕ್ಕೆ ಇದು ಕಟ್ ಮಾಡಿ ಆದಮೇಲೆ ಅಪ್ಪನ ಹತ್ರ ಹೋಗ್ಬೇಕಷ್ಟೇ. ನಾನು ಹಾಳೆ ಕಟ್ ಮಾಡಿ ಆಯಿತು. ಒಂದು ಸಾಧಾರಣ ತೋಟದಾಯಿತು, ಸುಮಾರು ಉಂಟು ಹಾಳೆ. ಇಷ್ಟಾಯಿತು. ನಾನು ಇನ್ನು ಮನೆಗೆ ಹೋಗಿ ಅಪ್ಪನಿಗೆ ಜ್ಯೂಸ್ ಮಾಡಿಕೊಂಡು ಹೋಗಬೇಕು. ಹಾಳೆ ಇಲ್ಲೇ ತೋಟದಲ್ಲಿ ಇಟ್ಟಿದ್ದೇನೆ, ಯಾಕಂದರೆ ಅದು ಮನೆಗೆ ಕೊಂಡೋದ್ರೆ ಅಲ್ಲಿ ಫುಲ್ಲು ಬಿಸಿಲು. ಒಂದು ಅರ್ಧ ಗಂಟೆಯಲ್ಲಿ ಅದು ಒಣಗಿ ಗಟ್ಟಿ ಆಗ್ತದೆ. ಒಣಗಿದರೆ ಹಾಳೆ ಕಟ್ ಮಾಡಿ ಪೀಸ್ ಪೀಸ್ ಮಾಡಲಿಕ್ಕೆ ತುಂಬ ಕಷ್ಟ. ಮನೆಯಲ್ಲಿ ಉಂಟು, ಈಗ ನಾನು ತಗೊಂಡೋಗಿ ಕಟ್ ಮಾಡ್ತೇನೆ ಅಂತೇಳಿ ರಾಶಿ ಹಾಕಿಟ್ಟದು ಹಾಗೆ ಉಂಟು. ಅದು ಒಣಗಿ ಗಟ್ಟಿಯಾಗಿ ರೊಟ್ಟಿ ಥರ ಆಗಿದೆ. ಅದನ್ನು ಕಟ್ ಮಾಡಲಿಕ್ಕೆ ತುಂಬ ಕಷ್ಟ. ಹಾಗೆ ಅದನ್ನು ಅಲ್ಲಿ ಉಂಟು. ಅದು ಫ್ರೀ ಇರುವಾಗ ಸಂಜೆ ಒಂದು 6 ಗಂಟೆ ಮೇಲೆ ಎಲ್ಲ ಉಂಟಲ್ಲ ಕೆಲಸ ಎಲ್ಲ ಆದಮೇಲೆ ಅದನ್ನು ಕಟ್ ಮಾಡಿ ಇಡೋದು ನಾನು. ನಿನ್ನೆ ಕೂಡ ಹಾಗೆ ಮಾಡಿ ಒಂದು ಸ್ವಲ್ಪ ಈಗ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಇದು ತೋಟದಲ್ಲಿದ್ದರೆ ಚೂರು ತಂಪು ಇರ್ತದೆ ಅಂತೇಳಿ ಅಲ್ಲೇ ಬಿಟ್ಟಿದ್ದೇನೆ. ಅಪ್ಪನ ಹತ್ರ ಹೋಗಿ ಬರ್ತೇನೆ. ಆಮೇಲೆ ಟೈಮ್ ಉಂಟು ಅಂತಾದರೆ ಅಲ್ಲೇ ಕಟ್ ಮಾಡ್ತೇನೆ. ಇಲ್ಲಂತೇಳಿದ್ರೆ ಜೆಟ್ ಹಾರಿದ ಮೇಲೆ, ಸ್ಪ್ರಿಂಕ್ಲರ್ ಹಾರಿದ ಮೇಲೆ ಇನ್ನೂ ಕೂಡ ಅದು ಸ್ಮೂತ್ ಆಗ್ತದೆ, ಒಳ್ಳೆ ಆಗ್ತದೆ ನನಗೆ ಕಟ್ ಮಾಡಲಿಕ್ಕೆ. ಅಪ್ಪನಿಗೆ ಜ್ಯೂಸ್ ಕೊಂಡು ಹೋಗ್ತಾ ಇದ್ದೇನೆ. ಅದು ಮ್ಯಾಂಗೋದು ಸಿರಪ್ ಬರ್ತದಲ್ಲ, ಅದಕ್ಕೆ ಒಂದು ಚೂರು ನೀರಿಗೆ ಹಾಕಿ ಸಕ್ಕರೆ ಮಿಕ್ಸ್ ಮಾಡಿ ಕೊಂಡೋಗೋದು. ಈಗ ಬೇಸಿಗೆಗೆ ತಂದಿಟ್ಕೊಳ್ತೇವಲ್ಲ ಹಾಗೆ. ಕಳೆದ ವರ್ಷ ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಆವಾಗ ಸಹ ಅಷ್ಟೇ. ಅಪ್ಪ ದನಗಳನ್ನು ಕರ್ಕೊಂಡು ದೂರ ಹೋಗ್ತಿದ್ರು. ಆವಾಗ 4 ದನ ಇತ್ತಲ್ಲ. ಆಗ ಅಪ್ಪನಿಗೆ ಚಹಾ ಜ್ಯೂಸ್ ಎಲ್ಲ
ಹಚ್ಚೋಕೆಲ್ಲ ಕೊಂಡು ಹೋಗ್ತಿದ್ರು ಪಾಪ, ನಡ್ಕೊಂಡು ಅಷ್ಟು ದೂರ. ಅಂದರೆ ಹೋಗಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕು, ಬರಲಿಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕು, ಅದಕ್ಕೆ ಹೊತ್ತು ಹೋಗ್ತದೆ. ಆದರೆ ಈ ದನಗಳನ್ನು ಕಟ್ಟಿ ನಾವು ಬದಲಿಸ್ತೇವಲ್ಲ, ಅಷ್ಟು ಹೊತ್ತೇನು ವೇಸ್ಟ್ ಆಗೋದಿಲ್ಲ. ಒಮ್ಮೆ ಹೋಗಿ ಅವರಿಗೆ ಜ್ಯೂಸ್ ಕೊಟ್ಟು ಬಂದು ಮತ್ತು ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೋಗಿ ಕರ್ಕೊಂಡು ಬಂದರೆ ಆಯಿತು. ಮತ್ತು ಪುನಃ ಮಧ್ಯಾಹ್ನ ಮೇಲೆ ದನ ಕರ್ಕೊಂಡು ಬರಬೇಕು, ಅವರ ನೀರಿಗೆ ಕರ್ಕೊಂಡು ಹೋಗಬೇಕು ಅಂತಿಲ್ಲ. 1:30ಗೆ ದನಗಳನ್ನು ಕರ್ಕೊಂಡು ಬಂದು ಕಟ್ಟಿದರೆ ಮತ್ತೆ ಹೋಗಬೇಕು ಅಂತ ಇಲ್ಲ. ಹಾಗೆ ಚಿಂಗ್ಯೂ ನಾನು ಹುಡುಕಿ ಸಿಕ್ಕಿದ್ರು. ಅವರೊಂದು ಕಾಡು ಮಧ್ಯದಲ್ಲಿ ಕೂತಿದ್ದಾರೆ. ಇವ್ರು ನೋಡಿ, ಇಬ್ಬರು ಇಲ್ಲಿದ್ದಾರೆ. ಅಪ್ಪನಿಗೆ ಕೃಷ್ಣ ಅಂತ ಹೆಸರು ಇಡೋದಕ್ಕೂ ಅವ್ರ ದನ ಮೇಯಿಸೋದಕ್ಕೂ ಕರೆಕ್ಟ್ ಉಂಟಲ್ಲ. ಇಲ್ಲಿ ಕೂತಿದ್ದಾರೆ ನೋಡಿ. ಒಂದು ಕೊಳಲೊಂದಿಲ್ಲ, ಕೊಳಲೊಂದು ಕೊಡಬೇಕು ಇನ್ನು ಅವ್ರ ಹತ್ರ, ಜಾತ್ರೆದು. ಚಿಂಗ್ಯೂ ಇಲ್ಲಿ ಬಾ ಚಿಂಗಿ. ಹೋಗುದು ನೋಡಿ ಬಲ್ಲೆಯಲ್ಲಿ ಹುಗ್ಗಿಕೊಂಡು. ಅವನ ಹತ್ರದಿಂದ ಬಂದೆ. ಹಾಗೆ ಮಧ್ಯಾಹ್ನಕ್ಕೆ ಎಂತಾದರೂ ಒಂದು ಪಲ್ಯ ಮಾಡಬೇಕಲ್ಲ. ಈಗ ನಾರ್ಮಲಿ ನಾನು ಪಲ್ಯ ಮಾಡ್ತೇನೆ, ಗಂಜಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ. ಆಮೇಲೆ ಜಾಸ್ತಿ ಗಂಜಿ ಇವಾಗ. ರೇಷನ್ ಇದು ಅಕ್ಕಿ ಇದ್ದರೆ ಮಾತ್ರ ಸಾರು ಕಡ್ದು ಹಾಕಿ ಮಾಡೋದು. ಅಪ್ಪನಿಗೆ ಸಹ ಗಸಿ ಮಾಡಿದರೆ, ಇಲ್ಲಾದರೆ ಪಲ್ಯ ಮಾಡಿದರೆ ಒಳ್ಳೆಯದಾಗ್ತದೆ. ಮತ್ತು ಇವತ್ತು ಸ್ಪೆಷಲಾಗಿ ಒಂದು ರೆಸಿಪಿ ಮಾಡುವಂತ ಇದ್ದೇನೆ. ಇದು ನನ್ನ ಹಸ್ಬೆಂಡಿದು ರೆಸಿಪಿ. ಅವರು ಹೇಳಿಕೊಟ್ಟದ್ದು ಮೊನ್ನೆ. ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲರೂ ಸಹ ಮಾಡ್ಬೋದು ಅಂತ ಅಂದ್ಕೊಳ್ತೇನೆ. ಆದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು, ಅವರ ಕೈಯಿಂದ ಕಲಿತದ್ದು. ಹಾಗಾಗಿ ಒಂದು ಖುಷಿ, ಇವತ್ತು ಮಾಡುವ ಅಂತ ಇದ್ದೇನೆ. ಹಾಗೆ ತೊಂಡೆಕಾಯಿದೊಂದು ಗಸಿ ಮಾಡುವ ಅಂತ ಸ್ಪೆಷಲಾಗಿ. ಇಷ್ಟು ತೊಂಡೆಕಾಯಿ ಕೊಯ್ಕೊಂಡೆ. ನಮಗೆ ಮಧ್ಯಾಹ್ನಕ್ಕೆ ರಾತ್ರಿಗೆ ಬಂದರೆ ಆಯಿತು ಅಷ್ಟೇ. ತೊಂಡೆಕಾಯಿ ಒಟ್ಟಿಗೆ ಈರುಳ್ಳಿ ಮತ್ತು ಕಾಯಿ ಮೆಣಸು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಬೇಯಿಸ್ಲಿಕ್ಕೆ ಇಡಬೇಕಾದ್ರೆ ಉಪ್ಪು, ಅರಶಿನ, ಹುಳಿಯನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಆಮೇಲೆ ಮಸಾಲೆಗೆ ಕೊತ್ತಂಬರಿ, ಜೀರಿಗೆ ಮತ್ತು ಕೆಂಪು ಮೆಣಸನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕಿ. ಬೆಂದಾದ್ದಕ್ಕೆ ಕಡ್ದದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಅದು ಚೆಂದ ಬೆಂದಾದಮೇಲೆ ಅದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಚೆಂದ ಬೇಯಿಸ್ಕೊಳ್ಬೇಕು. ಅದರಲ್ಲಿರುವ ನೀರೆಲ್ಲ ಹೋಗಬೇಕು. ಆಮೇಲೆ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ, ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಚೆಂದ ಆಗ್ತದೆ. ಇದು ನನ್ನ ಗಣಿಯವ್ರದ್ದು ರೆಸಿಪಿ. ನಾನು ಹುಷಾರಿಲ್ಲದೆ ಇರುವಾಗ ಅಥವಾ ನನಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರುವಾಗ ಅವರೇ ಎಂತಾದರೂ ಹೊಸತು ರೆಸಿಪಿ ಮಾಡಿ ಟ್ರೈ ಮಾಡ್ತಾ ಇರ್ತಾರೆ. ನನಗೆ ತುಂಬ ಖುಷಿ ಆಗ್ತದೆ ಅವ್ರ ಹತ್ರದಿಂದ ರೆಸಿಪಿ ಕಲ್ತ್ಕೊಳ್ಳಿಕ್ಕೆ. ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ. ಕೂರ ಐಶ್ ಐಶ್ ಮಧ್ಯಾಹ್ನ ಚಾಲ ಕುಡಿದು ಈಗ ಹುಲ್ಲಿಗೆ ಬಂದೆ. ಒಂದು ಕಟ್ಟ ಹುಲ್ಲು ಮಾಡಿ ಕೊಂಡೋಗ್ಬೇಕು. ಮತ್ತು ಹಾಳೆಯಾಗ ಕಟ್ ಮಾಡಿದ್ದು ಕೊಂಡೋಗ್ಲಿಕ್ಕೆ ಆಗಿರಲಿಲ್ಲ. ಹುಲ್ಲು ಮಾಡಿ ಮನೆಗೆ ಹೋಗಿ ಹಾಕಿ ನಾನು ಮತ್ತೆ ತೋಟಕ್ಕೆ ಬರಬೇಕು ಹಾಳೆ ಕೊಂಡೋಗ್ಲಿಕ್ಕೆ. ಹುಲ್ಲಾಯಿತು, ಒಂದು ಕಟ್ಟ ಇನ್ನು ಕೊಂಡೋಗಿ ಮನೆಗೆ ಹಾಕಿ ಬರುವ. ಸುಮಾರು ಜನ ಇರ್ತಾರೆ ನನ್ನಾಗೆ ವರ್ಕ್ ಮಾಡೋರು ಮನೆಯಲ್ಲಿ. ನನಗಿಂತ ಜಾಸ್ತಿ ವರ್ಕ್ ಮಾಡಿ ನನ್ನನ್ನು ವ್ಲಾಗಲ್ಲಿ ನೋಡಿ ಖುಷಿ ಪಡೋರು ಇರ್ತಾರೆ. ನನಗೊಂದು ಈ ಥರ ಮಗಳಿರಬೇಕಿತ್ತು ಅಂತ ಅಂದ್ಕೊಳ್ಳೋರು ಇರ್ತಾರೆ. ನನಗೆ ಎದುರು ಸಿಕ್ಕಾಗ ಕೂಡ ಸುಮಾರು ಜನ ಹೇಳಿದ್ದು ಕೂಡ ಉಂಟು. ನೀವು ನಿಮ್ಮ ಮನೇನ ಅಷ್ಟು ಚೆಂದ ಬ್ಯಾಲೆನ್ಸ್ ಮಾಡ್ತೀರಾ, ಅಪ್ಪನನ್ನು ಅಷ್ಟು ಚೆಂದ ನೋಡ್ಕೊಳ್ತೀರಾ ಅಂತ ಸುಮಾರು ಜನ ಸಿಕ್ಕಾಗ ಹೇಳ್ತಾರೆ. ಆದರೆ
ನಾನು ಅಂದ್ಕೊಳ್ಳೋದು ನನಗಿಂತ ಸಹ ತುಂಬ ಕೆಲಸ ಮಾಡೋರು ಇರ್ತಾರೆ. ಅಂದರೆ ಬೆಳಗಿಂದ ರಾತ್ರಿ ತನಕ ಕೆಲಸ ಮಾಡೋರು ಕೂಡ ಇರ್ತಾರೆ. ಅದರಲ್ಲೂ ಕೂಡ ಅಮ್ಮಂದಿರು ಅಂದರೆ ಹೌಸ್ ವೈಫ್ ಆಗಿರ್ತಾರಲ್ಲ, ಅವರು ಸುಮಾರಷ್ಟು ಕೆಲಸ ಮಾಡ್ತಾರೆ. ಅವರಷ್ಟು ನಾನೇನು ಮಾಡೋದಿಲ್ಲ. ಅವರದೊಂದು 50% ಮಾಡ್ತೇನೆ ಅಂತ ಹೇಳ್ಬೋದು ಅಷ್ಟೇ. ಅವರು ಕೆಲಸ ಮಾಡುವಷ್ಟು ನಾನೆಂತ ಮಾಡೋದಿಲ್ಲ. ಅದೊಂದು ಹೇಳಲಿಕ್ಕಿಂತ ನನಗೆ ಏನು ಮುಜುಗರ ಇಲ್ಲ. ಏನಂತ ಹೇಳಿದರೆ, ಇವಾಗ ಹೌಸ್ ವೈಫ್ ಆಗಿರ್ಬೋದು, ಅಮ್ಮಂದರು ಮೇಜರಾಗಿ ನಾವಿವಾಗದ ಜನ್ರೇಷನ್, ನಮ್ಮ ಅಮ್ಮಂದಿರೆಲ್ಲ ಅವರು ಎಕ್ಸ್ಪೆಕ್ಟೇ ಮಾಡ್ತಿರಲಿಲ್ಲ. ಲೈಕ್ ಹಣ ಆಗಲಿ ಅಥವಾ ಸಂಬಳ ಅಂಥೇಳಿ ಎಕ್ಸ್ಪೆಕ್ಟ್ ಮಾಡದೆ ಕೆಲಸ ಅಂತ ಹೇಳಿದರೆ ಅದು ಅಮ್ಮಂದಿರ ಕೆಲಸ. ಅವರು ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದಿರ್ಬೋದು, ತಿಂಡಿ ಪ್ರಿಪೇರ್ ಮಾಡೋದಿರ್ಬೋದು, ತೋಟ ಮನೆ ಹೊರಗಡೆದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವರು ನಿಜವಾಗಿ ಕೂಡ ಗ್ರೇಟು. ಆವಾಗ ನಾನು ಅಂದ್ಕೊಳ್ತಿದ್ದೆ, ಹೇಗಪ್ಪ ಇವರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ. ಅದಲ್ಲದೆ ನಾನು ಕಾಲೇಜ್ ಲೈಫಲ್ಲಿರ್ಬೋದು, ಹೀಗೆ ಕೆಲವರೆಲ್ಲ ವರ್ಕ್ ಮಾಡುವಾಗ ಅಂದ್ಕೊಳ್ತಿದ್ದೆ, ಹೇಗೆ ಇವರು ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೆ, ಅವರಿಗೆ ಇಲ್ಲಿಂದ ಇಷ್ಟು ಪವರ್ ಬರ್ತದೆ ಅಂತ. ನಿಜ ಹೇಳಬೇಕಂತ ಹೇಳಿದರೆ ಮನೆಯಲ್ಲಿ ಸಿಗುವ ಸಪೋರ್ಟ್ ಉಂಟಲ್ಲ, ಅದರಷ್ಟು ಬೇರೆ ಯಾವುದು ಬೇಕು ಅಂತ ಇಲ್ಲ. ಹಸ್ಬೆಂಡ್ ಕೊಡುವ ಪ್ರೀತಿ ರೆಸ್ಪೆಕ್ಟ್ ಇರ್ಬೋದು, ಇಲ್ಲಾಂದರೆ ಮನೆಯಲ್ಲಿ ಪೇರೆಂಟ್ಸ್ ಕೊಡೋದಿರ್ಬೋದು, ಇಲ್ಲ ಅತ್ತೆ ಮಾವ ಕೊಡುವ ಸಪೋರ್ಟ್ ಇರ್ಬೋದು, ಅದು ಎಲ್ಲ ಕೂಡ ನಮಗೆ ಪವರ್ ಕೊಡ್ತದೆ ಅಂತ ಅನಿಸ್ತದೆ ನನಗೆ. ಎಲ್ಲರೂ ಕೂಡ ಸಂಬಳ ಅಂತ ಎಕ್ಸ್ಪೆಕ್ಟ್ ಮಾಡದ ಕೆಲಸ ಅಂತ ಹೇಳಿದರೆ ಮನೆಯನ್ನು ನಿಭಾಯಿಸೋದು ಅಂತ ನನ್ನ ಪ್ರಕಾರ. ಅದನ್ನು ನಿಭಾಯಿಸಲಿಕ್ಕೆ ತುಂಬ ಕಷ್ಟ. ಎಲ್ಲರೂ ಕೂಡ ಈಗ ಹೌಸ್ ವೈಫ್ ಆಗಿ ಕೆಲವೊಮ್ಮೆ ಅವರು ಹೆಲ್ತ್ ಇಶ್ಯೂಸ್ ಇರುವಾಗ, ರೆಸ್ಟ್ ತಗೊಂಡಾಗ, ಮನೇಲಿ ಅಷ್ಟು ಪಾತ್ರೆಗಳು ಬಿದ್ದಿರುವಾಗ ಮನೇನ ಹೇಗೆ ಇವರು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಒಮ್ಮೊಮ್ಮೆ ಅವರವರ ಹಸ್ಬೆಂಡಿಗೆ ಅನಿಸೋದು ಕೂಡ ಇರ್ಬೋದು. ಅದೇ ನಮ್ಮದು ಪವರ್ ಅಂದರೆ ಹೇಗೆ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಅಲ್ವಾ. ಆದರೂ ಕೂಡ ನಮಗೆ ಎಷ್ಟೇ ಹೆಲ್ತ್ ಇಶ್ಯೂಸ್ ಇರಲಿ, ಮೂಡ್ ಸ್ವಿಂಗ್ಸ್ ಇರಲಿ, ಏನೇ ಇರಲಿ, ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇವೆ. ಅದೊಂದು ಖುಷಿ. ಮತ್ತು ಇದಕ್ಕೆ ಸಂಬಳ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಎಷ್ಟು ಕೊಟ್ಟರೂ ಕೂಡ ಕಡಿಮೆ ಅಂತ ಅನಿಸ್ತದೆ. ಅಂದರೆ ಇಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಅಮ್ಮಂದಿರಿಗೆ ಸಂಬಳ ಎಷ್ಟು ಕೊಟ್ಟರೂ ಕೂಡ ಕಡಿಮೆನೇ ಅಂತ ಹೇಳ್ತೀರಿ ಅಂತ ಕಮೆಂಟಲ್ಲಿ ಹೇಳಿ. ಸಳೆ ಮನೆ ಪುಚ್ಚಕ ತಗೊಂಡು ಬಂದಿದ್ಲು, ಹಾಗೆ ಅದನ್ನು ಅಪ್ಪ ಗುಂಟು ಹಾಕಿ ಕೊಟ್ಟರು ನೆಡಲಿಕ್ಕೆ. ನಾನಿವತ್ತು ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ಲೈಕನ್ ಒತ್ತಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ @ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ. ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಸಹ ಬಾಯ್ ಬಾಯ್.